ಉಡುಪಿಯ ಪ್ರಸಿದ್ಧ ಆಸ್ಪತ್ರೆಯಾದ ಆದರ್ಶ ಆಸ್ಪತ್ರೆಯಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಮಾಹಿತಿ ಮತ್ತು ಗರ್ಭಕಂಠದ ಕ್ಯಾನ್ಸರ್ ಸ್ಕ್ರೀನಿಂಗ್ ತಪಾಸಣಾ ಶಿಬಿರವನ್ನು ಆಸ್ಪತ್ರೆಯ ಆವರಣದಲ್ಲಿ ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ಶಿಬಿರವನ್ನು ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ GS ಚಂದ್ರಶೇಖರ್ ಅವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಸೇರಿದಂತೆ ನಾನಾ ರೀತಿಯ ಕಾಯಿಲೆಗಳು ಹೆಚ್ಚುತ್ತಾ ಇದೆ. ಮಾತ್ರವಲ್ಲ, ಕ್ಯಾನ್ಸರ್ನಂತಹ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ. ಘನ ಸರ್ಕಾರದವರು ಕಾರ್ಯಕ್ರಮಗಳ ಮುಖಾಂತರ ಆರೋಗ್ಯ ತಪಾಸಣೆ ನಡೆಸಿದರೂ ಅನೇಕ ರೋಗಗಳು ಕಡಿಮೆಯಾಗದೆ ಉಳಿದುಕೊಂಡಿದೆ. ಜನರು ಆರೋಗ್ಯ ತಪಾಸಣೆಯನ್ನು ಮಾಡಿಸಿಕೊಳ್ಳಬೇಕು. ಕ್ಯಾನ್ಸರ್ ಕಾಯಿಲೆಗಳನ್ನು ಗುಣಪಡಿಸಬಹುದು ಮತ್ತು ಇದರಿಂದ ತಡೆಗಟ್ಟಲು ಸಾಧ್ಯ ಇದೆ ಅಂತ ತಿಳಿಸಿದರು. ಗರ್ಭಕಂಠದ ಕ್ಯಾನ್ಸರ್ಗಳು ಆರಂಭಿಕ ಹಂತದಲ್ಲಿ ಪತ್ತೆಯಾದರೆ ಗುಣಪಡಿಸಬಹುದು. ಪ್ರತಿಯೊಬ್ಬರು HPV ಲಸಿಕೆಯನ್ನು ತೆಗೆದುಕೊಳ್ಳಬೇಕು. ಇದರಿಂದ ಕ್ಯಾನ್ಸರ್ ಕಾಯಿಲೆಗಳನ್ನು ತಡೆಯಬಹುದು ಅಂತ ಮಾಹಿತಿ ನೀಡಿದರು. ಬಳಿಕ ಇನ್ನರ್ ವೀಲ್ ಕ್ಲಬ್ನ ಅಧ್ಯಕ್ಷೆ ಸುರೇಖಾ ಅವರು ಮಾತನಾಡಿ, ಗರ್ಭಕಂಠದ ಕ್ಯಾನ್ಸರ್ನಂತಹ ಕ್ಯಾನ್ಸರ್ ಕಾಯಿಲೆಗಳಂತಹ ತಪಾಸಣಾ ಶಿಬಿರವನ್ನು ಆಯೋಜಿಸಿದಾಗ ನಿಮ್ಮ ಆಸ್ಪತ್ರೆಯೊಂದಿಗೆ ಸದಾ ಸಹಕಾರದಲ್ಲಿರ್ತೇವೆ. ಮಾತ್ರವಲ್ಲ, ಜನರಿಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತೇವೆ ಅಂತ ತಿಳಿಸಿದರು. ತಪಾಸಣಾ ಶಿಬಿರದ ವೈದ್ಯಕೀಯ ಕಾರ್ಯಕ್ರಮದಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ದಮಯಂತ್ರಿ, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ರಂಜಿತಾ, ಇನ್ನರ್ ವೀಲ್ನ ಕಾರ್ಯದರ್ಶಿ ಶ್ರೀಮತಿ ಪದ್ಮಿನಿ ಭಟ್, ಆದರ್ಶ ಆಸ್ಪತ್ರೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿಮಲಾ ಚಂದ್ರಶೇಖರ್ ಹಾಗೆಯೇ ಅನುಶ್ರೀ ವೇದ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗಣಪತಿ ವಿದ್ಯಾವಾರಿಧಿ ಬಾರ ಮುದ್ದು ಗಣಪತಿ. ಹಿರಿಯ ಪ್ರಸೂತಿ ಮತ್ತು ಹಾಗೆ ಆದರ್ಶ ಆಸ್ಪತ್ರೆಯ ಮತ್ತೋರ್ವ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾಗಿರುವಂತಹ ಡಾಕ್ಟರ್, ಹಾಗೆ ಇನ್ನರ್ ವೀಲ್ ಕ್ಲಬ್ನ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಸುರೇಖಾ, ಶ್ರೀಮತಿ ಪದ್ಮಿನಿ ಭಟ್ ಅವರಿಗೆ ರೇಷ್ಮಾ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಿ, ರೋಗನ್ ಅವರು ಒಂದು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯ ಮೂಲಕ ಅತಿಥಿ ಅಭ್ಯಾಸದಲ್ಲಿ ಸ್ವಾಗತ. ಹಾಗಾಗಿ ಒಂದೊಂದು ಉತ್ತಮ ರೀತಿಯ ಒಂದು ಕಾರ್ಯಕ್ರಮಕ್ಕೆ ಕೊಡಿ ಅಂತ ನಿಮ್ಮನ್ನು ಕೇಳಿಕೊಂಡು ನಮ್ಮ ಜೊತೆಗೆ ನೀವು ಕೈ ಜೋಡಿಸಿದ್ದೀರಿ. ನಿಮಗೆ ಕೂಡ ನಾವು ಧನ್ಯವಾದಗಳು ಸರ್. ಹಾಗೆ ಇನ್ನರ್ ವೀಲ್ ಕ್ಲಬ್ ನಾವು ನಮ್ಮಿಂದ ಆದಂತಹ ಸಹಾಯವನ್ನ ಅಶಕ್ತರಿಗೆ, ಬಡವರಿಗೆ, ಆಮೇಲೆ ಈ ತರ ಅವೇರ್ನೆಸ್ ಪ್ರೋಗ್ರಾಮ್ಸ್, ಮೆಡಿಕಲ್ ಕ್ಯಾಂಪ್ಸ್ ಏನೆಲ್ಲ ನಮ್ಮಿಂದ ಸಾಧ್ಯ ಉಂಟು ಅದನ್ನೆಲ್ಲ ನಮ್ಮ ಒಂದು ಸೀಮಿತ ಇದರೊಳಗೆ ಮಾಡ್ತಾ ಇದ್ದೇವೆ. ಇಂಥ ಒಂದು ಅವೇರ್ನೆಸ್, ಸರ್ವೈಕಲ್ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕು ಅಂತ ನಾವು ಒಂದು 2-3 ನಮ್ಮ ಏರಿಯಾಗಳನ್ನು ಅಂದರೆ ರೆಕಗ್ನೈಸ್ ಮಾಡಿ ಅಲ್ಲಿ ಹೋಗಿ ನಾವು ಕೇಳುವಾಗ ಅಲ್ಲಿ ಲೇಡೀಸ್ ಯಾರು ಮುಂದೆ ಬಂದಿದ್ರು ಸರ್, ಹೆದರಿಕೆಯಿಂದ. ನಮಗೆ ತುಂಬ ಹೆದರಿಕೆ, ಆಮೇಲೆ ಏನಾದರೂ ಫೈಂಡ್ ಔಟ್ ಆದರೆ ಏನು ಮಾಡೋದು, ಆ ಥರ ತುಂಬ ಹೆದರಿಕೆಯಿಂದ ಬರಲಿಲ್ಲ. ನಾವು ಇಂಥ ಒಂದು ಅವಕಾಶಕ್ಕಾಗಿ ತುಂಬ ಕಾಯ್ತಾ ಇದ್ದೇವೆ. ಈ ಅವಕಾಶವನ್ನು ನಮಗೆ ಒದಗಿಸಿಕೊಟ್ಟದಕ್ಕಾಗಿ ಈ ಆಸ್ಪತ್ರೆಯ ಮೇನ್ ಆಫೀಸರ್ಸಿಗೆ ಎಲ್ಲರಿಗೂ ನಮಗೆ ಧನ್ಯವಾದಗಳನ್ನು ಹೇಳ್ತಾ, ಇನ್ನು ಮುಂದೆ ನಾವು ಇಂಥದ್ದೇ ಪ್ರೋಗ್ರಾಮ್ ಅನ್ನು ನಿಮ್ಮ ಸಹಯೋಗದೊಂದಿಗೆ ಮಾಡಲಿಕ್ಕೆ ಇಷ್ಟಪಡ್ತೇವೆ ಅಂತ ಹೇಳ್ತಾ ನಾನು ತುಂಬ ಸಂತೋಷ ಪಡ್ಕೊಂಡೆ. ಯಾಕೆಂತ ಹೇಳಿದರೆ ಈಗಿನ ಕಾಲದಲ್ಲಿ ಕಾಯಿಲೆಗಳು ತುಂಬ ಜಾಸ್ತಿ ಆಗ್ತದೆ. ಹೇಳಬೇಕು ಅಂತ ಹೇಳಿದರೆ ಕಮ್ಯುನಿಕೇಬಲ್ ಡಿಸೀಸಸ್ ಇರ್ತದೆ. ಕಮ್ಯುನಿಕೇಬಲ್ ಡಿಸೀಸ್ ಅಂದರೆ ಸಾಂಕ್ರಾಮಿಕ ಕಾಯಿಲೆಗಳು. ಸುಮಾರು ನಾವು ಚಿಕ್ಕ ಪ್ರಾಯದಲ್ಲಿ 1970-75ರಲ್ಲಿ ಸಾಂಕ್ರಾಮಿಕ ಕಾಯಿಲೆಗಳಾದ ಮಲೇರಿಯಾ ಕಾಯಿಲೆ, TB ಕಾಯಿಲೆ, ಡೆಂಗು ಕಾಯಿಲೆ ತುಂಬ ಜಾಸ್ತಿ ಇತ್ತು. ಅದೇ ರೀತಿ ಸಾಂಕ್ರಾಮಿಕ ಅಲ್ಲದ ಕಾಯಿಲೆಗಳು, ಅಸಂಕ್ರಾಮಿಕ ಕಾಯಿಲೆಗಳು ಅಂದರೆ ಲೈಫ್ ಸ್ಟೈಲ್ ಡಿಸೀಸ್ ಆದ ಡಯಾಬಿಟೀಸ್, ಬ್ಲಡ್ ಪ್ರೆಷರ್, ಹೃದ್ರೋಗ, ಸ್ಟ್ರೋಕ್ ಸಂಖ್ಯೆ ಸ್ವಲ್ಪ ಕಡಿಮೆ ಇತ್ತು. ಅದ್ರ ಜೊತೆಲಿ ಕ್ಯಾನ್ಸರ್ ಕಾಯಿಲೆಗಳು ನನಗೆ ಗೊತ್ತಿರೋಂಗೆ ಮಾತ್ರ ಸ್ವಲ್ಪ ಕಡಿಮೆ ಇತ್ತು ಅಂತ ನಾನು ಭಾವಿಸಿದ್ದೇನೆ. ಬಟ್ ಈಗ ಏನಾಗಿದೆ, ಓವರ್ ಎ ಕೋರ್ಸ್ ಆಫ್ ಇಯರ್ ಸುಮಾರು 30-40 ವರ್ಷದಿಂದ ಏನು ನೋಡ್ತಿದ್ದೀನಿ ಕೇಳಿದರೆ, ನಾವು ಸಾಂಕ್ರಾಮಿಕ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ, ಜೀವನ ಶೈಲಿ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ, ಮತ್ತು ಕ್ಯಾನ್ಸರ್ ಕಾಯಿಲೆಗಳು ಜಾಸ್ತಿ ಆಗ್ತದೆ. ಯಾವುದು ಕೂಡ ಕಡಿಮೆಯಾದ ಒಂದು ಪರಿಸ್ಥಿತಿಯಲ್ಲಿ ನಾವು ಕಾಣ್ತೇವೆ. ಸಾಕಷ್ಟು ಪ್ರೋಗ್ರಾಮ್ಗಳನ್ನ ನಮ್ಮ ಘನ ಸರ್ಕಾರದವರು ಮಾಡ್ತಾ ಇದ್ದಾರೆ. ಮಲೇರಿಯಾ ಎರಾಡಿಕೇಷನ್ ಪ್ರೋಗ್ರಾಮ್ ಅಥವಾ ಬ್ರೈನ್ನೆಸ್ ಕಂಟ್ರೋಲ್ ಪ್ರೋಗ್ರಾಮ್, ಡಯಾಬಿಟೀಸ್ ಕಂಟ್ರೋಲ್ ಪ್ರೋಗ್ರಾಮ್, ಸಾಕಷ್ಟು ಪ್ರೋಗ್ರಾಮ್ಗಳನ್ನ ನಾವು ಸರ್ಕಾರದವರಿಗೆ ನಾವು ಮಾಡ್ತಾ ಇದ್ದೇವೆ. ಆದರೂ ಕೂಡ ನಾವು ಅದನ್ನು ಅಂದರೆ ಓವರ್ಕಮ್ ಮಾಡಲಿಕ್ಕೆ
ಮಾಡೋಕ್ಕೆ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಮುಖ್ಯವಾಗಿ ಯಾವುದೇ ಪ್ರೋಗ್ರಾಮಲ್ಲಿ ಬೇಕಾಗಿದ್ದು ನಮ್ಮ ಜನಸಾಮಾನ್ಯರ ಒಂದು ಪಾರ್ಟಿಸಿಪೇಷನ್ ಬೇಕಾಗ್ತದೆ. ಜನಸಾಮಾನ್ಯರು ನಾವು ಏನು ಪ್ರೋಗ್ರಾಮ್ ಮಾಡಿದರೂ ಕೂಡ ಅದನ್ನು ಸ್ವೀಕರಿಸಿದರೆ ಅಂಥ ಟೈಮಲ್ಲಿ ಮಾತ್ರ ಪ್ರೋಗ್ರಾಮ್ ಒಂದು ಕಳೆ ಬರ್ತದೆ, ಆ ಪ್ರೋಗ್ರಾಮ್ ಒಂದು ಸಕ್ಸಸ್ ಆಗೋ ಚಾನ್ಸಸ್ ಇರ್ತದೆ. ಸೊ ಅದೇ ರೀತಿ ಯಾಕೆಂತ ಹೇಳಿದರೆ ಅನ್ಲೆಸ್ ಅದರ್ವೈಸ್ ನಾವು ಪೇಷಂಟ್ನ ಎಜುಕೇಷನ್ ಮಾಡದಿದ್ದರೆ ಅವ್ರ ಕಾಂಪ್ಲೇಂಟ್ಸ್ ಬರೋದಿಲ್ಲ. ಸೊ ಈಗ ಹೇಳಬೇಕು ಅಂತ ಹೇಳಿದರೆ ಮಲೇರಿಯಾ ಕಾಯಿಲೆ ಇದೆ, ಡೆಂಗು ಕಾಯಿಲೆ ಇದೆ, ಈ ಜ್ವರ ಇದೆ, ಮತ್ತು ಉಣ್ಣೆ ಜ್ವರ ಇದೆ, ಮತ್ತು ಅದೇ ರೀತಿ ಬೇಕಾದಷ್ಟು ಕಾಯಿಲೆಗಳು ನಾವು ನೋಡ್ತಾ ಇದ್ದೇವೆ. ಮತ್ತು ಲೈಫ್ ಸ್ಟೈಲ್ ಡಿಸೀಸಸ್ ತುಂಬ ಹೇಳಲಿಕ್ಕೆ ಆಗೋದಿಲ್ಲ. 30-35% ನಾವು ಬೊಜ್ಜುದೇಹದಿಂದ ಇದ್ದೇವೆ, 15% ಡಯಾಬಿಟೀಸ್ ರೋಗಿಗಳಿದ್ದಾರೆ, 20% ಬ್ಲಡ್ ಪ್ರೆಷರ್ ರೋಗಿಗಳಿದ್ದಾರೆ, 8% ಕೊರೊನರಿ ಆರ್ಟರಿ ಡಿಸೀಸ್ ಅಂದರೆ ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ನಾವು ನೋಡ್ತಾ ಇದ್ದೇವೆ. ಸೊ ಅದೇ ರೀತಿ ಈಗ ಇನ್ನೊಂದು ನಮಗೆ ಯಾವಾಗಲೂ ನೋಡ್ತಾ ಇದ್ದೀವಿ ಅಂತ ಹೇಳಿದರೆ ಇಟ್ಸ್ ಅ ಮೋಸ್ಟ್ ಫ್ಯಾಸಿನೇಟಿಂಗ್. ಇನ್ಫ್ಯಾಕ್ಟ್ ನಾವು ಮೆಡಿಕಲ್ ಪ್ರೆಡಿಕ್ಷನ್ ಹೇಳೋದು ಅಂತ ಹೇಳಿದರೆ ಓವರ್ ಎ ಕೋರ್ಸ್ ಆಫ್ 15-20 ವರ್ಷದಲ್ಲಿ ನಮಗೆ ಕ್ಯಾನ್ಸರ್ ಕೂಡ ತುಂಬ ಪ್ರಭಾವ ನಮ್ಮ ಸಮಾಜದ ಮೇಲೆ ಬೀಳ್ತಾ ಇದೆ. ಅಂದರೆ ಕ್ಯಾನ್ಸರ್ ಸಂಖ್ಯೆ ಕೂಡ ತುಂಬ ಜಾಸ್ತಿ ಆಗಿದೆ. ಬಟ್ ಆದರೆ ಎಲ್ರಿಗೂ ಒಂದು ಕ್ಯಾನ್ಸರ್ ಅಂತ ತಕ್ಷಣ ಒಂದು ಹೆದರಿಕೆ ಇರ್ತದೆ. ಕ್ಯಾನ್ಸರ್ ಇಟ್ಸ್ ಇನ್ಕ್ಯೂರೇಬಲ್, ಕ್ಯಾನ್ಸರ್ ಅಂದರೆ ಮುಗಿದು ಒಂದು 6 ವರ್ಷದಲ್ಲಿ ಅವ್ರದ್ದೆಲ್ಲ ಮುಗಿಸಿದೆ ಅಂತ ಒಂದು ನಮ್ಮ ಮನಸ್ಸಿನಲ್ಲಿ ಒಪ್ಪಿಬಿಟ್ಟಿದೆ. ಅದು ವೈದ್ಯರಿಗಾಗಿರಲಿ ವೈದ್ಯರಿಗಾಗಿರಲಿ ಕ್ಯಾನ್ಸರ್ ಅಂತ ಹೇಳಿದರೆ ಒಂದು ಹೆದರಿಕೆನೇ. ಬಟ್ ಆದರೆ ಎಷ್ಟೋ ಕ್ಯಾನ್ಸರ್ಗಳನ್ನ ನಾವು ಪ್ರಿವೆನ್ಷನ್ ಮಾಡ್ಬೋದು, ಎಷ್ಟೋ ಕ್ಯಾನ್ಸರ್ಗಳನ್ನ ನಾವು ಕ್ಯೂರ್ ಮಾಡ್ಬೋದು, ಎಷ್ಟೋ ಕ್ಯಾನ್ಸರ್ಗಳು ಬಂದರೂ ಕೂಡ ನಾವು ಟ್ರೀಟ್ಮೆಂಟ್ ತಗೊಂಡು ಒಂದು 5-10 ವರ್ಷ ಬದುಕ್ಬೋದು ಅಂತ ಒಂದು ನಮ್ಮ ಜನಸಾಮಾನ್ಯರಿಗೆ ಮಾಹಿತಿ ಇಲ್ಲ. ಆ ಮಾಹಿತಿ ಕೊರತೆಯನ್ನು ಹೋಗಾಡಿಸಲು ಇವತ್ತು ನಮ್ಮ ಆದರ್ಶ ಆಸ್ಪತ್ರೆಯ OPG ಡಿಪಾರ್ಟ್ಮೆಂಟ್ ಶ್ರೀರೋಗ ಏನಿದೆ ಅದರಲ್ಲಿ ನಮ್ಮ ಮಿಸಸ್ ಡಾಕ್ಟರ್ ರಂಜಿತಾ ಅವರು ಮತ್ತು ಡಾಕ್ಟರ್ ಗಮೇಶ್ ಅವರು ಮುಂಚೂಣಿಯಲ್ಲಿ ಇದರಲ್ಲಿ ಕ್ಯಾನ್ಸರ್ನ ಹೋಗಲಿಕ್ಕಾಗ್ತದೆ. ಎಸ್ಪೆಷಲಿ ಸರ್ವೈಕಲ್ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡಲಿಕ್ಕಾಗ್ತದೆ, ಅದು ಬರದಂಗೆ ಮಾಡಲಿಕ್ಕಾಗ್ತದೆ. ಸೊ ಇದನ್ನು ನಾವು ಜನಸಾಮಾನ್ಯರಿಗೆ ತಲುಪಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ದಿಟ್ಟ ಹೆಜ್ಜೆಯನ್ನು